ಅಮೆರಿಕ, ಇಸ್ರಾಯೇಲ್ ಈ ಎರಡು ದೇಶಗಳು ಇರಾನ್ ವಿರುದ್ಧ ಒಂದು ಫುಲ್ ಫ್ಲೆಜ್ಡ್ ಮಿಲಿಟರಿ ಅಟ್ಯಾಕ್ ನ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಈ ಆಪರೇಷನ್ ಒಂದು ಹೆಸರಿಟ್ಟಿದ್ದಾರೆ ಎಪಿಕ್ ಫ್ಯೂರಿ. ಇದು ಬರೀ ಒಂದಿನದ ಅಟ್ಯಾಕ್ ಅಲ್ಲ, ಈ ಅಟ್ಯಾಕ್ ಒಂದು ಕ್ಯಾರಿ ಆನ್ ಆಗುತ್ತೆ. We are going to destroy their missiles and raise their missile industry to the ground. It will be totally again obliterated. ತೆಹರಾನ್, ಇಸ್ಫಾನ್, ಒಮಾನ್, ಕೆರ್ಮಾನ್ ಆಲ್ ಓವರ್ ದಿ ಇರಾನ್ ಮಿಸೈಲ್ಸ್ ಬಂದು ಡ್ರಾಪ್ ಆಗಿದೆ. ಇಲ್ಲಿ ಮೋಸ್ಟ್ ಶಾಕಿಂಗ್ ಪಾರ್ಟ್ ಏನು ಅಂದ್ರೆ ಇರಾನ್ ಸುಪ್ರೀಂ ಲೀಡರ್ ಏನಿದ್ರು ಅಯತುಲ್ಲಾ ಅಲಿ ಖಾಮಿನಿ ಅವರು ಕೂಡ ಈ ಅಟ್ಯಾಕ್ ಅಲ್ಲಿ ಸತ್ತೋಗಿದ್ದಾರೆ. ಈ ನ್ಯೂಸ್ ನ ಒಂದು ಇರಾನ್ ಸ್ಟೇಟ್ ನ್ಯೂಸ್ ಚಾನೆಲ್ ಕನ್ಫರ್ಮ್ ಮಾಡಿದ್ದಾರೆ. حضرت آیت الله العظما سید علی حسینی خامنه‌ای در راه سربلندی حرم جمهوری اسلامی ایران شهد گوارای شهادت را نوشیدند. ಈ ಸಿಚುವೇಶನ್ ಅಲ್ಲಿ ಇರಾನ್ ಅಲ್ಲಿ 40 ದಿನ ಶೋಕಾಚರಣೆ ಮಾಡ್ತಾ ಇದ್ದಾರೆ, ಮತ್ತೆ 7 ದಿನ ಲೀವ್ ಕೊಟ್ಟಿದ್ದಾರೆ. ಖಾಮಿನಿ ಅವ್ರ ಆಫೀಸ್ ಅಲ್ಲಿ ಇರ್ಬೇಕಾದ್ರೆ ಈ ಸ್ಟ್ರೈಕ್ ಆಗಿದ್ದು. ಖಾಮಿನಿ ಅವ್ರ ಮಗಳು ಸನಿನ್ಲೋ ಮತ್ತೆ ಗ್ರ್ಯಾಂಡ್ ಡಾಟರ್ ಜೊತೆಯಲ್ಲಿ ಅವ್ರ ಆಫೀಸ್ ಅಲ್ಲಿ ಇದ್ರು. ಆ ಟೈಮ್ ಅಲ್ಲಿ ಅವ್ರ ಆಫೀಸ್ ಮೇಲೆ ಅಟ್ಯಾಕ್ ಆಗುತ್ತೆ. ಆಗ ಅವರು ಸತ್ತೋಗ್ತಾರೆ. ಅವ್ರ ಜೊತೆಯಲ್ಲಿ ಇವರೆಲ್ಲರೂ ಸತ್ತೋಗ್ತಾರೆ. ಅಂಡ್ ಒಂದು ಕೌನ್ಸಿಲಿಂಗ್ ಮೀಟಿಂಗ್ ಅಲ್ಲಿ ಟಾಪ್ ಮಿಲಿಟರಿ ಕಮಾಂಡರ್ಸ್ ಕೂಡ ಸತ್ತೋಗ್ತಾರೆ.